ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಎಲ್ರಿಗೂ ಕಾಲ ಬರ್ತದೆ ಅನ್ನೋದಕ್ಕೆ ಇದು ಒಂದೇ ಉದಾಹರಣೆ ನೋಡಿ. ದರ್ಶನ್ರನ್ನ ಎಷ್ಟರ ಮಟ್ಟಿಗೆ ತುಳಿಬೇಕು ಎನ್ನುವಂಥದ್ದನ್ನ ಒಂದು ಕಡೆಯಿಂದ ರಾಜಕಾರಣಿಗಳು ಟಾರ್ಗೆಟ್ ಮಾಡಿದ್ರು, ಒಂದು ಕಡೆಯಿಂದ ಸಿನಿಮಾ ನಟರು ಟಾರ್ಗೆಟ್ ಮಾಡಿದ್ರು, ಮತ್ತೊಂದು ಕಡೆಯಲ್ಲಿ ಬಹುದೊಡ್ಡದಾಗಿ ಈ ಮಾಧ್ಯಮಗಳು ಟಾರ್ಗೆಟ್ ಮಾಡಿದ್ರು. ಅವನು ಯಾರು ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಒಳ್ಳೆತನವನ್ನ ಅಥವಾ ಒಳ್ಳೆ ವ್ಯಕ್ತಿತ್ವವನ್ನ ಯಾರಿಂದಲೂ ಕೂಡ ಹಾಳು ಮಾಡಕ್ ಸಾಧ್ಯನೇ ಇಲ್ಲ. ಮತ್ತು ಎಲ್ರಿಗೂ ಕಾಲ ಎಳಿತಿದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇವತ್ತು ಇದೇ ಮಾಧ್ಯಮಗಳು ಅವತ್ತು ದಾಂಡಿಗೈ ಅಂದಂತ ಮಾಧ್ಯಮಗಳು, ಅವತ್ತು ಇವನೊಬ್ಬ ಆರೋಪಿ ಅಂತೇಳಿ ಆರೋಪಿಸಿದಂತ ಮಾಧ್ಯಮಗಳು ಇವತ್ತು ಪೊಲೀಸರೇ ಎಡವಟ್ಟು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹಾಕ್ತಾ ಇದ್ದಾರೆ. ಇದೆಷ್ಟರ ಮಟ್ಟಿಗೆ ಸರಿ? ಸೊ ಅದಕ್ಕೋಸ್ಕರ ಆರೋಪಿ ಬೇರೆ, ಆರೋಪ ಬೇರೆ. ಆರೋಪ ಎನ್ನುವಂಥದ್ದು ಕೇವಲ ಇನ್ನು ಆರೋಪ ಸಾಬೀತಾಗಿರಲಿಲ್ಲ, ಅದಕ್ಕೆ ಆರೋಪ ಅಂತೇಳಿ ಕರೀತಾರೆ, ಅದನ್ನ ಆರೋಪ ಅಂತೇಳಿ ಕರೀತಾರೆ. ಆರೋಪಿ ಅಂದ್ರೆ ಈತ ಮಾಡಿದ್ದಾನೆ ಅನ್ನುವಂಥದ್ದು ಆರೋಪಿ. ಸೊ ಮಾಧ್ಯಮಗಳು ಅವತ್ತಿನ ದಿನಮಾನಗಳಲ್ಲಿ ಸುಬ್ಬ ಸುಬ್ಬಿ ಗಬ್ಬು ಗಿಬ್ಬು ಅಂತೇಳಿ 108 ರೀತಿಯಲ್ಲಿ ಡಿಬೇಟ್ಗಳನ್ನು ಮಾಡಿದ್ರು, 108 ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ರು. ಒಟ್ಟಾರೆಯಾಗಿ ದರ್ಶನ್ ರವರನ್ನ ತೇಜೋವಧೆ ಮಾಡುವಂತ ಬಹುದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ಇವತ್ತು ಅದೇ ಮಾಧ್ಯಮಗಳು ಕೂಡ ದರ್ಶನ್ರ ಪರವಾಗಿ ಮಾತನಾಡುತ್ತಿರುವುದು ನೀವೆಲ್ಲರೂ ಕೂಡ ಕಾಣ್ತಾ ಇದ್ರಿ. ಅದಕ್ಕೆ ಹೇಳೋದು, ಇದು ಇಂತಹ ಮಾಧ್ಯಮಗಳು ಸಮಾಜಕ್ಕೆ ಬಹಳಷ್ಟು ಕಂಟಕ. ಈ ಮಾಧ್ಯಮಗಳಿಂದಲೇ ಸಮಾಜದಲ್ಲಿ ಸುಸ್ಥಿತಿ ಬರ್ತಾ ಇಲ್ಲ ಎನ್ನುವಂಥದ್ದು ಮತ್ತು ಸಾಮಾಜಿಕ ಸದೋಗತಿಯಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ರ ವಿಚಾರ ನೀವೆಲ್ಲ ತಿಳ್ಕೋಬಹುದು. ಸೊ ಅಂತೂ ಇಂತೂ ಒಟ್ಟಾರೆಯಾಗಿ ದರ್ಶನ್ ರವರು ಹೊರಗಡೆ ಬರುವಂತಹ ಸೂಚನೆ ಸಿಗ್ತಾ ಇದೆ ಹೊರತು ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಸಿಗ್ತದೆ, ಬಂದರೂ ಬರಬಹುದು. ಆತನ ವ್ಯಕ್ತಿತ್ವಕ್ಕೆ, ಆತನ ಅಭಿಮಾನಿಗಳ ಆರಾಧನೆಗೆ ಮತ್ತು ದೇವರ ಕೃಪೆಯಿಂದ ಬಂದರೂ ಬರಬಹುದು. ಇನ್ನು ಖಚಿತವಾದಂತ ಮಾಹಿತಿ ಇಲ್ಲ. ಒಟ್ಟಾರೆಯಾಗಿ ದರ್ಶನ್ ರವರಿಗೆ ಒಂದು ಸಿಹಿ ಸುದ್ದಿ ಅಥವಾ ಅಭಿಮಾನಿಗಳಿಗೆ ಒಂದಷ್ಟು ಸಿಹಿ ಸುದ್ದಿ, ಪೊಲೀಸರು ಎಡವಟ್ಟು ಮಾಡಿದ್ದಾರೆ ಎನ್ನುವಂತ ಕಾರಣಕ್ಕೋಸ್ಕರ ಒಂದು ಸಿಹಿ ಸುದ್ದಿ ಸಿಗ್ತಾ ಇದೆ. ಇದು ನಿಮ್ಮ ಮುಂದೆ ಇರುವಂತಹ ಅಪ್ಡೇಟ್. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಿದಂತ ಅಧಿಕಾರಿಯೇ ಆರೋಪಿ ಅಂತ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿದೆ. ಬಹಳ ವಿಶೇಷವಾದಂತಹ ಸಂಗತಿ ಇದು. ಯಾಕೆ ಹಾಗಾದ್ರೆ ತನಿಖೆ ನಡೆಸಿರುವಂತಹ ಪೊಲೀಸ್ ಅಧಿಕಾರಿಯೇ ಆರೋಪಿ ಅಂತ ಅರ್ಜಿ ಸಲ್ಲಿಸಿದರು? ಆರೋಪಿಗಳ ಮೊಬೈಲ್ ಸೀಸ್ ಸ್ಥಳದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಉಲ್ಲೇಖ. ಟಿವಿ9ಗೆ ಆರೋಪಿ ಪವನ್ ಪರ ವಕೀಲರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ವಿಷಯ ಏನು ಅಂತ ಅಂದ್ರೆ, ಮೊಬೈಲ್ ಸೀಸ್ ಆದಂತ ಸಂದರ್ಭದಲ್ಲಿ ತೆಗೆದಂತ ಫೋಟೋದಿಂದ ಕೆಲ ಸತ್ಯಗಳು ಬಯಲಾಗ್ತಾ ಇದೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಮೊಬೈಲ್ ಸೀಸ್ ಅಂತ ಇವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಫೋಟೋವನ್ನ ಕೂಡ ಅದರಲ್ಲಿ ದಾಖಲು ಮಾಡಿದ್ದಾರೆ. ಆದ್ರೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಫೋಟೋದಲ್ಲಿರೋದು ವೆಟ್ರಿಫೈಡ್ ಟೈಲ್ಸ್ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ. ಆದ್ರೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿರುವಂತದ್ದು ಈ ಹಿಂದೆ ಏನು ಮಜಾಕ್ ಟೈಲ್ಸ್. ಸೊ ಮಜಾಕ್ ಟೈಲ್ಸ್ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿರೋದು, ಇವ್ರ ಫೋಟೋ ಹಾಕಿರೋದು ವೆಟ್ರಿಫೈಡ್ ಟೈಲ್ಸ್. ಸೊ ಚಾರ್ಜ್ ಶೀಟ್ ನಲ್ಲಿರೋ ಹೇಳ್ದಂಗೆ ಅಂದ್ರೆ ಸ್ಥಳ ಮಹಜರು ನಡೆದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಫೋಟೋ ನೀವು ಪತ್ತೆ ಹಚ್ಚಿರುವಂತದ್ದು ಏನು ಇದು? ಅಲ್ಲ, ಈ ಪೊಲೀಸ್ ತನಿಖೆ ಪ್ರಕಾರ ಅವರು ತನಿಖೆಯಲ್ಲಿ ಚಾರ್ಜ್ ಶೀಟಲ್ಲಿ ಕೋರ್ಟ್ಗೆ ಸಲ್ಲಿಕೆ ಮಾಡಿರೋದೇನು ಅಂದರೆ, ಈ 11/6/2024 7 ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ 8 ಫೋನ್ಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ರಿಕವರ್ ಮಾಡಿದ್ರಿ ಅನ್ನೋದು ಚಾರ್ಜ್ ಶೀಟಲ್ಲಿ ಇರುವಂಥ ಆರೋಪ. ಹಾಗೆ ಮಾಜರ್ ಮಾಡಿ 2 ಮಾಜರ್ ವಿಟ್ನೆಸ್ಗಳನ್ನ ಅದರಲ್ಲಿ ಸೇರಿಸಿ ಒಂದು ಏನು ಹೇಳ್ತಾರೆ 2 ಫೋಟೋಗಳು ಕೂಡ ಅವರು ಕೋರ್ಟ್ಗೆ ಹಾಜರು ಮಾಡಿದ್ರು. ಆ ಫೋಟೋ ಪರಿಶೀಲನೆ ಮಾಡಿದಾಗ ನಮ್ಗೆ ತಿಳಿದು ಬಂದಿದ್ದು, ಸೂಕ್ಷ್ಮವಾಗಿ ನೋಡಿದಾಗ ತಿಳಿದಿದ್ದೇನು ಅಂದರೆ, ಆ ಏನು ಸ್ಥಳ ಇದೆ ಕಾಮಾಕ್ಷಿಪಾಳ್ಯದಲ್ಲಿ ಆ ಫೋನನ್ನು ರಿಕವರ್ ಮಾಡಿದ್ರಿ ಅಂತ ಹೇಳಿದ್ರು, ಆ ಸ್ಪಾಟೇ ಎಲ್ಲ ಬೇರೆ ಅಂತ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಏನಾಯಿತು, ಅಲ್ಲಿ ಫ್ಲೋರಿಂಗ್ ಏನಿದೆ ಆ ಫೋಟೋದಲ್ಲಿ ವೆಟ್ರಿಫೈಡ್ ವೈಟ್ ಟೈಲ್ಸ್ ಇದೆ. ಬಟ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಆ ರೀತಿ ಯಾವುದು ವೈಟ್ ವೆಟ್ರಿಫೈಡ್ ಟೈಲ್ಸ್ ಇಲ್ಲ, ಅಲ್ಲಿರೋದು ಗ್ರೇ ಮೊಸಾಕ್ ಟೈಲ್ಸ್ ಇತ್ತು. ಹಾಗಾಗಿ ನಾವು ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ರಿ. ಇಲ್ಲಿ ನಾವು ಹೇಳ್ತಾ ಇದ್ರಿ ಆ ಜಾಗದಲ್ಲಿ ಇದು ಮಹಜರ್ ನಡೆದೇ ಇಲ್ಲ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಾಸಿಕ್ಯೂಷನ್ ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೇಳ್ತಾ ಇದ್ದಾರೆ ಅಲ್ಲೇ ಮಹಜರ್ ನಡೆದಿರೋದು ಅಂತ. ಹಾಗಾಗಿ ನೀವೇ ಸ್ಥಳ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆ ಏನು ಅನ್ನೋದು ನೋಡಿ ಅಂತ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕೊಂಡಿದ್ರಿ 310 ಅಲ್ಲಿ ಜಡ್ಜಸ್ ಪಾರ್ಟಿಗೆ ಬನ್ನಿ ಅಂತ. ಇನ್ನೊಂದು ಈ ರೀತಿ ಸುಳ್ಳು ಸಾಕ್ಷಿ ಕ್ರಿಯೇಟ್ ಮಾಡಿರುವಂತಹ ಪೊಲೀಸ್ ಅಧಿಕಾರಿನೂ ಕೂಡ ಈ ಕೇಸಲ್ಲಿ ಆರೋಪಿ ನಂಬರ್ 18 ಆಗಿ ಮಾಡಿ ಅಂತ ಅಪ್ಲಿಕೇಶನ್ ಹಾಕಿರಿ. ಅದೆರಡರ ಬಗ್ಗೆನೂ ಇವತ್ತು ತಕರಾರಿದೆ. ಈಗ ಇದು ಟೀಸರ್ ನೋಡಿದ್ವಲ್ಲ ಸರ್, ಫುಲ್ ಕತ್ಲೆಯಲ್ಲೇ ಶೂಟ್ ಮಾಡ್ದಂಗಿದೆ. ಇಲ್ಲ ಲೈಟ್ ಹಾಕಿದೀವಿ ಸರ್. ಕತ್ಲೆ ಅಂದ್ರೆ ರಾತ್ರಿ ಹೊತ್ತು ಸರ್, ಅದನ್ನ ಹೇಳಿ ಕತ್ಲಲ್ಲಿ ಶೂಟ್ ಮಾಡ್ಯಾರಂದ್ರೆ ಒಂದು ರಾತ್ರಿಯ ಕತೆ, ಆದ್ರೆ ಬಾಳ ರಾತ್ರಿ ಶೂಟ್ ಮಾಡಿದಿರಿ. ಒಂದ್ ರಾತ್ರಿ ಶೂಟ್ ಮಾಡಕ್ ಆಗಲ್ಲ, ಸಾಧ್ಯ ಇಂಟರ್ವ್ಯೂ 1 ಅವರ್ ಶೂಟ್ ಮಾಡ್ತೀರಾ ನೀವು, ಅರ್ಧ ಗಂಟೆ ಬರೋದು ಸರ್. ಒಂದ್ ರಾತ್ರಿಗೆ ಎಷ್ಟು ರಶ್ಮಿಕಾ ಮಂದಣ್ಣ ಅವ್ರ ಮದುವೆ ಪುಷ್ಪ ಹೇಳುದು ಕರೆ ಐತಿ. ಈಗ ಸಂತ್ಯಾಗಳ ಮನಿ ಬಾಜುಕನು ಕೊಡ್ಡ ತುಡುಗ್ ಮಾಡ್ರ ನಮ್ ಮೇಲೆ ಡೌಟ್ ಬರ್ತೈತಿ. ಹೌದೌದು, ಒಂದ್ ಕೆಲ್ಸ ಮಾಡೋನು, ಕಾಮಣ್ಣ ಸುಡು ದಿವಸ ಕೊಡ್ಡ ಹೊತ್ತು ಬಿಡೋನು, ಅವ್ರಿಗೇನು ಗೊತ್ತಾಕೈತಿ. ಏ ಮಾವ, ಬಾಜು ಓಣ್ಯಾನವ್ರು ನಮ್ ಓಣ್ಯಾಗ ಕೊಡ್ಡ ತುಡುಗ್ ಮಾಡ್ಬೇಕತ್ತ ಸ್ಕೆಚ್ ಹಾಕಾರತ್ತ. ಅವ್ರು ಬಂದಾರ ಬರ್ಲು, ನಮ್ ಓಣ್ಯಾಗಿನ ಕೊಡ್ಡ ಮೂಟಿ ನೋಡತ್ತೇಳ ಅವ್ರಿಗೆ. ಅವ್ರ ಚಡ್ಡಿ ಹರದ ಹಲಿಗಿನ ಬಾರಿಸ್ತಾನೆ. ಅಟ್ಟು ಮೀರಿ ಅವ್ರ ಏನ್ರ ಬಾಳ ಹಾರಾಡಕತ್ತಿರತ್ತಿಕೋ, ಅವ್ರ ಕಾಮಣ್ಣಗತ್ತೇಳಿ ಹೊತ್ತಿಟ್ಟುದು ಎಲ್ಲಾ ಕಡೆಗೆ ರಾತ್ರಿ ನಾಣ ತುಳು ಮಾಡ್ಕೊಂಡ್ ಬರ್ತಾನೆ ಮತ್ತೆ.
ಜೀವಂತ ಸಾಕ್ಷಿಗಳು, ಮನುಷ್ಯ ಸಾಕ್ಷಿಗಳು, ಅದೆಲ್ಲ ಅವ್ರು ಹೇಳ್ಬೋದಲ್ಲ, ನಾಳೆ ದಿನ ಐವೋ ಮಾತಾಡ್ಬೋದಲ್ಲ ಅಲ್ಲಿ. ಸರ್ ಇವಾಗ ಅದಕ್ಕಿಂತ ಮೊದಲೇದಾಗಿ ಪೊಲೀಸ್ ಅವ್ರಿಗೆ ಈ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡೋ ಅವಶ್ಯಕತೆ ಏನಿತ್ತು? ಓಕೆ, ಇವಾಗ ಒಂದು ತನಿಖೆ ಮುಖ್ಯ ಉದ್ದೇಶ ಸತ್ಯನ ಆಚೆ ತರಬೇಕು ಅನ್ನೋದು, ಸುಳ್ಳನ್ನ ಸತ್ಯ ಮಾಡೋದಲ್ಲ. ಓಕೆ, ಮೊದಲನೇದಾಗಿ ತನಿಖಾಧಿಕಾರಿ ಈ ರೀತಿ ಒಂದು ಹೀನ ಕೃತ್ಯಕ್ಕೆ ಯಾಕೆ ಕೈ ಹಾಕಿದ್ರು? ಈ ತರ ಇಲ್ಲಿಗಲ್ ಒಬ್ಬ ಕಾನೂನು ಪಾಲನೆ ಮಾಡ್ಬೇಕಾಗಿರುವಂತ ಅಧಿಕಾರಿ ಇಲ್ಲಿಗಲ್ ಕೆಲಸ ಮಾಡಿದ್ದಾರೆ. ಇವಾಗ ನೋಡಿ, ಸೆಕ್ಷನ್ 195 IPC ಪ್ರಕಾರ ಜೀವಾವಧಿ ಶಿಕ್ಷೆ ಅದು ಪ್ರೂವ್ ಆಯ್ತು ಅಂದ್ರೆ, ಓಕೆ, ಮರ್ಡರ್ ಕೇಸ್ಗೂ ಅವ್ರು ಮಾಡಿರೋದಕ್ಕೂ ಏನ್ ವ್ಯತ್ಯಾಸ ಇದೆ? ನೀವು ಐಒ ಇವಾಗ A18 ಮಾಡ್ತಾ ಇದ್ದೀರಾ ಸುಧನ್ವ ಅವರೇ? ಐಒನ A18 ಮಾಡ್ತಾ ಇದ್ದೀರಾ ನೀವು? ಆ ಪ್ರಯತ್ನದಲ್ಲಿ ಇದ್ದೀರಾ ನೀವು? ಆ ಪ್ರಯತ್ನ ಅಲ್ಲ, ನಾನು ನಿಮಗೆ ಮುಂಚೆ ಕೂಡ ಸರ್ ಇಲ್ಲಿ ನೋಡಿ ಸ್ಟಾರ್ಟಿಂಗು ಹೇಳಿದೆ, ನಮ್ದು ಇಲ್ಲಿ ಪ್ರಕ್ರಿಯೆ ಏನಿದೆ ಇದು ಸತ್ಯ ಶೋಧನೆ, ಸತ್ಯ ಆಚೆ ಬರ್ಬೇಕು, ಆ ಒಂದ್ ಪ್ರಕ್ರಿಯೆಯಲ್ಲಿ ಇದೀರಿ. ಆಗಿರ್ಬೇಕಾದ್ರೆ ಇದ್ರಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೋ ಎಲ್ಲರೂ ಅನುಭವಿಸ್ಲಿ. ಇವಾಗ ಇದರಲ್ಲಿ ಒಂದು ನಿಮ್ಗೆ ಗೊತ್ತಾಗುತ್ತೆ, ಇನ್ವೆಸ್ಟಿಗೇಷನ್ ಫೇರ್ ಆಗಿರ್ಲಿಲ್ಲ. ಇಟ್ ವಾಸ್ ಎ ಬಯಾಸ್ಡ್ ಇನ್ವೆಸ್ಟಿಗೇಷನ್. ಓಕೆ, ಬಯಾಸ್ಡ್ ಅಂದ್ರೆ ಇಲ್ಲಿ ನೋಡಿ, ಇದು ಇನ್ನೊಂದು ಇದರಲ್ಲಿ ನಿಮ್ಗೆ ಇನ್ನೂ ಮಾಧ್ಯಮಗಳಿಗೆ ಬಂದಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಅವ್ರಿಗೆ ನೋಟಿಸ್ ಕೊಟ್ಟಿರೋ ಡೇಟು, ಯಾರೋ ಬಾಂಡ್ ಎಕ್ಸಿಕ್ಯೂಟ್ ಮಾಡಿರೋ ಡೇಟುಗಳು, ಸಾಕ್ಷಿಗಳದು ಎಲ್ಲಾನು ತಿದ್ದಿದ್ದಾರೆ. ಅದನ್ನು ನಿಮ್ಗೆ ಕಾಪಿ ಕಳಿಸ್ತೀನಿ. ಓಕೆ, ಅದನ್ನು ತಿದ್ದಿ ಕೋರ್ಟ್ಗೆ ಹಾಕಿದ್ದಾರೆ. ಈಗ ಡಿಫೆನ್ಸ್, ಈಗ ಸುಧನ್ವ ಅವರೇ ನೀವು ಡಿಫೆನ್ಸ್ ಇದ್ದೀರಿ, ಡಿಫೆನ್ಸ್ ಅವ್ರು ಇದು ಬಿಟ್ಟು ಇನ್ನೇನ್ ಹೇಳಕ್ ಸಾಧ್ಯ ಆಗುತ್ತೆ? ಎಲ್ಲ ಬಯಾಸ್ಡ್ ಮಾಡಿದ್ದಾರೆ, ಎಲ್ಲ ಫ್ಯಾಬ್ರಿಕೇಟೆಡ್ ನಡೆದಿದೆ, ಎಲ್ಲ ಮೋಸ ಮಾಡಿದ್ದಾರೆ. ಚೈನ್ ಆಫ್ ಕಸ್ಟಡಿ ಹೋಯ್ತು, ಫೋನ್ ಅಲ್ಲಿ ಇರುವಂತದ್ದು ಕೋರ್ಟ್ಗೆ ಕೋರ್ಟಿಗೆ ದಿಕ್ ತಪ್ಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಆ ಮಹಜರ್ದ್ ಏನು ಪ್ರಾಪರ್ಟಿ ಸೀಸ್ ಮಾಡಿದ್ರು ಅದು ಚೈನ್ ಆಫ್ ಕಸ್ಟಡಿ ಹೋಗಿದೆ. ಪೊಲೀಸ್ ಅವರು ಏನು ಕೋರ್ಟ್ಗೆ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಬೆನಿಫಿಟ್ ಆಫ್ ಡೌಟ್ ಆರೋಪಿಗಳಿಗೆ ಹೋಗ್ಬೇಕು. ಓಕೆ, ಇನ್ನು ಇಲ್ಲೋಡಿ, ಇದನ್ನ ನಾನು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಗೆ ಮುಂಚೆ ಕೂಡ ಹೇಳಿದ್ದೆ, ಇದರಲ್ಲಿ ಬಹಳಷ್ಟು ಅಡಗಿರೋ ಸತ್ಯಗಳಿದೆ, ಆಚೆ ಬರುತ್ತೆ ಅಂತ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇಟ್ ಇಸ್ ಜಸ್ಟ್ ಎ ಟಿಪ್ ಆಫ್ ಎ ಐಸ್ಬರ್ಗ್. ಇನ್ನು ಈ ತರ 10 ವಿಷಯಗಳಿದೆ, ಇದಕ್ಕಿಂತ ಗುರುತರ ಆದಂತ 10 ವಿಷಯಗಳಿದೆ. ಓಕೆ, ನಾನು ಆಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಹೇಳ್ತಾ ಇದ್ದೀನಿ. ಇವಾಗ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈ ತಪ್ಪನ್ನು ಏನ್ ಮಾಡಿದ್ದಾರೆ, ಈ ಕೇಸಲ್ಲಿರೋ ಆರೋಪಿಗಳಿಗಿಂತ ಇದನ್ನ ಆಚೆ ಬರೋದು ಕಷ್ಟ ಆಗತ್ತೆ. ಅದಕ್ಕೆ ಕರ್ನಾಟಕ ನಮ್ಮ ಪೊಲೀಸ್ ಅವರು ಅದಕ್ಕೆ ಮುಚ್ಚಾಕಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕೋ ಮಾಡ್ತಾ ಇದಾರೆ. ನನಗೆ ಪೊಲೀಸ್ ಸ್ಟೇಷನ್ ಬಿಡ್ತಾ ಇಲ್ಲ. ಇವತ್ತು ನೀವು ಹೋಗಿ, ನೀವು ಒಬ್ಬ ಜವಾಬ್ದಾರಿಯುತ ಪತ್ರಕರ್ತರಾಗಿ ನಾನ್ ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ, ಹೋಗಿ ನೋಡಿ ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಒಂದ್ ನೋಡಿ. ಯಾಕೆ ನಿಮ್ಮನ್ನು ಬಿಡಲ್ಲ? ನಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನು ಬಿಡಲ್ಲ. ಓಕೆ, ಈ ರೀತಿ ಒಂದು ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗಿಲ್ಲ, 2.5-3 ವರ್ಷ ಆಯ್ತು. BCPS ಯಾರ್ದು ನೇಮಕಾತಿ ಆಗಿಲ್ಲ. KPSC ಎಲ್ಲವೂ ಸುಮಾರು ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವು. ಯಾವ ಹೊಟ್ಟೆ ಉರಿಯತ್ತಿಲ್ಲ ಅಂತ ಯಾರಿಗೂ 5,000 6,000 ಕೊಟ್ಟು PG ಒಳಗಿದಾರೆ ಹುಡ್ರು. ಒಪ್ಪತ್ತಿನ ಊಟಕ್ಕೂ ಗತಿ ಇರ್ಲಾರ್ದೇನೆ ಒಂದೊಂದು ಹೊತ್ತು ಊಟ ಮಾಡ್ಕೊಂಡು ಈವರೆಗಾದ್ರೂ ಬದುಕಾಗ್ತಾರೆ. ಕೆಲಸ ಮಾಡ್ತಾ ಇದಾರೆ ಹಂಗೆ ಏನಿಲ್ಲ ಸರ್, ನಮ್ಮನ್ನ ಒಟ್ಟು ನಮ್ಮ ಒಬ್ಬ ನಾಯಕನನ್ನ ಹತ್ತಿಕ್ಕೆ ಒಟ್ಟು ಅವ್ರು ಏನ್ ಮಾಡ್ಬೇಕು, ಈ ಪ್ರತಿಭಟನೆಯನ್ನ ದಿಕ್ಕಿ ತಪ್ಪಿಸ್ಬೇಕನ್ನೋ ಕಾರ್ಯಕ್ರಮನ ಅವ್ರು ಅನ್ಕೊಂಡಿದ್ದಾರೆ ಸರ್. DK ಶಿವಕುಮಾರ್ ಸರ್ ಅವರ ಆಶೀರ್ವಾದ ವೈಯಕ್ತಿಕವಾಗಿ ನನ್ನ ಮೇಲೆ ಇರಬೇಕು. ಕರೆದ್ ನನಗ್ ಟಿಕೆಟ್ ಕೊಡುವಾಗ ನನಗ್ ಧೈರ್ಯ ತುಂಬಿ, ನಾನ್ ಗೆದ್ದ ಮೊದಲ ದಿನ ಅವ್ರ ಕಾರಲ್ಲಿ ಕೂರಿಸ್ಕೊಂಡು ಒಂದ್ ಮಾತು ಹೇಳಿದ್ರು, ಪ್ರದೀಪ್, ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಮೆಡಿಸಿನ್ ಇದೆ, ಜೆಲಸ್ಗೆ ಮೆಡಿಸಿನ್ ಇಲ್ಲ, ಜೆಲಸ್ಗೆ ಮೆಡಿಸಿನ್ ಇಲ್ಲ. ಹೊಟ್ಟೆ ಕಿಚ್ಚು ಪಡ್ತಾರೆ ಬೆಳೆಯೋದ್ ನೋಡಿ ಅಂತ. ಆವತ್ತ ನಾನು ನೋಟ್ ಮಾಡಿ ಇವತ್ತಿಗೂ ನೆನಪಿಸ್ಕೊಂತೀನಿ. DK ಸಾಹೇಬ್ರು ನಮ್ಮ ಇನ್ಸ್ಪಿರೇಷನ್. ಅವ್ರು ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಬೆಳಿಬೇಕು, ಬೆಳಿತಾರೆ. ಈ ರಾಜ್ಯದ ಫ್ಯೂಚರ್ ಕೂಡ ಅವ್ರ ಹತ್ರ ಹೇಳ್ತಾ